Hi all, very good morning everyone. Welcome back to my ಚಾನಲ್. ಸೊ ಸಂಡೇ ಮಾರ್ನಿಂಗ್ ಇವತ್ತು ಬ್ರೇಕ್ಫಾಸ್ಟ್ಗೆ ಸೆಟ್ ದೋಸೆ ಮಾಡ್ತಾಯಿದ್ದೀನಿ. ಸೊ ಏನೋ ಮಾಡೋಣ ಅಂದ್ಕೊಂಡು ಹೋಗಿ ಏನೋ ಆಯ್ತು ಇವತ್ತು. ಸೆಟ್ ದೋಸೆಗೆ ಇಲ್ಲಿ ಕರಿ ಮಾಡ್ತಾಯಿದ್ದೀನಿ, ಪೀಸು ಮತ್ತು ಗೋಬಿ ಎಲ್ಲ ಯೂಸ್ ಮಾಡಿ. ಸಂಡೇ ಅಂದರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ಆಗುತ್ತೆ. ಸೊ ಇದು ಬ್ರೇಕ್ಫಾಸ್ಟು ಎಲ್ಲ ಲೇಟು ಆಗೋಯ್ತು ಇವತ್ತು. ಸೊ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ, ಈರುಳ್ಳಿ, ಟೊಮೆಟೊ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿ ಅದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಪಲಾವ್ ಎಲೆ, ಜೀರಿಗೆ, ಸೊ ಮಸಾಲೆ ಎಲ್ಲ ರುಬ್ಬಿದ್ನಲ್ಲ ಅದನ್ನು ಎಲ್ಲ ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ತಾಯಿದ್ದೀನಿ. ಸೊ ಆಮೇಲೆ ಮಾಮೂಲಿ ಮಸಾಲ, ಜೀರಾ ಪೌಡರು, ಧನಿಯಾ ಪೌಡರು, ಚಿಲ್ಲಿ ಪೌಡರು ಎಲ್ಲ ಹಾಕಿ ಕುದಿಸ್ಕೋಬೇಕು. ಸೊ ಇದು ಕುದೀತಾ ಇದೆ ಇವಾಗ. ಅದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಅದೇ ಸ್ವಲ್ಪ ನೀರಿತ್ತಲ್ಲ ಅದೇ ಹಾಕ್ತಿದ್ದೆ. ಸೊ ನಾನು ಗೋಬಿಗೂ ಉಪ್ಪು ಹಾಕಿದ್ದೆ ಮುಂಚೆನೇ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಲಾಸ್ಟಲ್ಲಿ ಗರಂ ಮಸಾಲ ಹಾಕಿದ್ರೆ ಸೊ ರೆಡಿ. ಮತ್ತು ಮನೆಯಲ್ಲೇ ಸ್ವಲ್ಪ ಕೆನೆ ಇತ್ತು, ಸೊ ಅದನ್ನೇ ಬೀಟ್ ಮಾಡಿ ಹಾಕಿದ್ದೆ ಕ್ರೀಮ್ ಥರ. ಸೊ ಅಲ್ಲಿ ಸೆಟ್ ದೋಸೆಗೆ ಮಾಡ್ತಾಯಿದ್ದೀನಿ, ರೆಡಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರನೇ ಬಾಳೆ ಎಲೆನೂ ತರಿಸಿದ್ದೆ, ಇಲ್ಲೇ ಎದುರುಗಡೆ ಇತ್ತು. ಸೊ ಬಾಳೆ ಎಲೆಯಲ್ಲಿ ಹಾಕ್ಬಿಟ್ಟು ಹೋಟೆಲ್ ಸ್ಟೈಲಲ್ಲಿ ಇಡೋಣ ಅಂದ್ಬಿಟ್ಟು. ಸೊ ಕರಿ ಸ್ವಲ್ಪ ಮೈಲ್ಡಾಗೇ ಇತ್ತು, ತುಂಬ ಸ್ಪೈಸಿಯಾಗಿ ಏನು ಮಾಡಿರಲಿಲ್ಲ ಬ್ರೇಕ್ಫಾಸ್ಟ್ಗೆ. ಸೊ ಸೆಟ್ ದೋಸೆ ಅಂದಮೇಲೆ ತುಪ್ಪ ಇರಲೇಬೇಕಲ್ವಾ, ಅದಕ್ಕೆ ಮೇಲೆ ತುಪ್ಪ ಒಂದು ಸ್ವಲ್ಪ. ಆ್ಯಕ್ಚುಲಿ ನನ್ನ ಮಗನಿಗೆ ತುಪ್ಪ ಅಂದರೆ ಆಗೋದೇ ಇಲ್ಲ. ಸೊ ನಾನು ತುಪ್ಪ ಹಾಕಿದೆ ಅಂದ್ಬಿಟ್ಟು ಅವ್ನ ಕೋಪನೇ ಬಂದುಬಿಟ್ಟಿತ್ತು. ನಾನು ಆಲೂ ಮಟರ್ ಮಾಡೋಣ ಅಂದ್ಕೊಂಡೆ, ಅದು ಮಾಡೋಕ್ಕಾಗಲಿಲ್ಲ, ಅದಕ್ಕೇ ಬೇರೆ ಗ್ರೇವಿ ಮಾಡಿಬಿಟ್ಟೆ. ಇವತ್ತು ಎರಡೂ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ, ಬ್ರೇಕ್ಫಾಸ್ಟು ಲಂಚು ಎರಡೂ. ಇಲ್ಲಿ ಬೂದ್ಗುಂಬಳಕಾಯಿ ಉಪಯೋಗಿಸಿ ಹುಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಹುಳಿ ಪುಡಿ ಆಗೋಗಿತ್ತು ಅಂದ್ಬಿಟ್ಟು ಅದಕ್ಕೆ ಹುಳಿ ಎಲ್ಲ ರುಬ್ಕೊತಾ ಇದ್ದೀನಿ, ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಒಂದು ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಒಂದೆರಡು ಕಾಳು ಮೆಣಸು ಮತ್ತು ಚಕ್ಕೆ, ಒಂದು ದೊಡ್ಡ ಸ್ಪೂನ್ ತುಂಬ ಧನಿಯಾ ಹಾಕ್ತಾಯಿದ್ದೀನಿ. ಈ ಥರ ರುಬ್ಬಿ ಮಾಡಿದ್ರೆ ನಿಮಗೆ ಹುಳಿ ಸೇಮ್ ಮಠದ ಸ್ಟೈಲಲ್ಲೇ ಬರುತ್ತೆ. ಮಠದಲ್ಲಿ ಹೆಂಗೆ ಮಾಡ್ತಾನೋ ರಾಯರ್ ಮಠದಲ್ಲಿ ಹಂಗೆ ಇರುತ್ತೆ ಟೇಸ್ಟು ಸ್ವಲ್ಪ. ಸೊ ಈ ಕಡೆ ಹೋಳು ಎಲ್ಲ ಹೆಚ್ಕೊಂಡಿದ್ನಲ್ಲ ಅದು ಎಲ್ಲ ಬೆಂದಾಗಿದೆ. ಈಗ ಕಾಯಿ ಚೂರು ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋಕ್ಕೆ. ಅದೇ ನಾನು ಮಸಾಲ ಏನು ರೆಡಿ ಮಾಡ್ಕೊಂಡಿದ್ನೋ ಅದಕ್ಕೆ ಕಾಯಿ ತುರಿ ಹಾಕಿ ರುಬ್ಬೋದು. ನೀವು ಮಾಮೂಲಿ ಹುಳಿ ಮಾಡೋದಕ್ಕಿಂತ ಈ ಥರ ರುಬ್ಬಿ ಆವಾಗ ಮಾಡಿ ಪುಡಿ ಮಾಡಿ ಹಾಕಿದ್ರೆ ಫ್ರೆಶ್ಶಾಗಿ ಅದೇ ಟೇಸ್ಟ್ ಒಂಥರ ಇರುತ್ತೆ ಡಿಫ್ರೆಂಟಾಗಿ. ಸೊ ಒಂದು ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೆ, ಅದು ಆಗಿದೆ. ಈಗ ಹೋಳು ಬೆಂದಾಗಿದೆ. ಆ ಹೋಳನ್ನ ತೆಗೆದು ಕುಕ್ಕರ್ಗೆ ಬೇಳೆ ಬೇಯಿಸಿದ್ನಲ್ಲ, ಸೊ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೆ. ಹೋಳು ಬೇಯಿಸ್ಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಈಗ ಟೇಸ್ಟ್ ನೋಡಿ ಇನ್ನೊಂದು ಸರ್ತಿ ಉಪ್ಪು ಹಾಕೋಣ ಅಂದ್ಬಿಟ್ಟು, ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂದ್ಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನಾನೇನು ರುಬ್ಕೊಂಡಿದ್ನಲ್ಲ ಮಸಾಲ ಅದನ್ನು ಇವಾಗ ಹಾಕಿ ಒಂದೆರಡು ಕುದಿ ಬರಬೇಕಿದ್ದು. ಇದು ಸ್ವಲ್ಪ ಘಾಟಿರುತ್ತೆ, ಆವಾಗ ಹುರಿದಿರ್ತೀವಲ್ವ ಪುಡಿ, ಮೆಣಸು, ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಿ. ಸೊ ಅದಕ್ಕೆ ಒಂದೆರಡು ಕುದಿ ಜಾಸ್ತಿ ಕುದಿಸ್ಬೇಕು. ಕಲರ್ ಅಂತೂ ಸೂಪರಾಗಿ ಬಂದಿತ್ತು. ಬರೀ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದು, ಗುಂಟೂರೇನು ಯೂಸ್ ಮಾಡಿಲ್ಲ. ಸೊ ಈಗ ಹುಳಿನೂ ಕುದ್ದಾಗಿದೆ. ಈಗ ಅಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಬಟ್ ಹುಳಿ ಟೇಸ್ಟ್ ಎಲ್ಲ ಸೂಪರಾಗಿ ಬಂದಿತ್ತು ಅಂತ ಹೇಳ್ತಾಯಿದ್ರು ನಮ್ಮ ಮನೇಲಿ. ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ಲಾಗಿ ಸಂಡೇ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್. ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.